ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಭಾರತೀಯ ಜೀವ ವಿಮಾ ನಿಗಮ ಗದಗ ಶಾಖೆಯ ವಿಮಾ ಪ್ರತಿನಿಧಿಗಳು ಹಾಗೂ ಸೇಲ್ಸ್ ವಿಭಾಗದ ನೌಕರರಿಂದ ಎಲ್ಐಸಿ ಸ್ನೇಹಜೀವಿ ಸಹಯೋಗದಿಂದ ಆಯೋಜನೆ ಮಾಡಲಾದ ಈ ಕ್ರಿಕೆಟ್ ಕ್ರೀಡಾಕೂಟ ಗದಗ ಬಿಪಿಎಡ್ ಕಾಲೇಜು ಮೈದಾನದಲ್ಲಿ ಜರುಗಿತು. ಈ ಕ್ರಿಕೆಟ್ ಪಂದ್ಯಾವಳಿಯನ್ನ ಎಲ್ಐಸಿ ಶಾಖೆಯ ಮ್ಯಾನೇಜರ್ ಹಾಗೂ ಎಚ್ಎಂ ಭಜಂತ್ರಿ ಈ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು. ಕ್ರೀಡಾಕೂಟದ ಪ್ರತಿನಿಧಿಗಳು ಹಾಗೂ ಸಿಬ್ಬಂದಿ ವರ್ಗದವರ ನಡುವೆ ಸ್ನೇಹ ಸಂಬಂಧಗಳು ಬೆಳೆಯಲು ಸಹಕಾರಿಯಾಗುತ್ತೆ ಎಂದಿದ್ದಾರೆ. ಇನ್ನು ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯವಾದರೂ ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ. ಕ್ರಿಕೆಟ್ ಕ್ರೀಡೆಯನ್ನ ಆಡೋದ್ರಿಂದ ದೈಹಿಕವಾಗಿ ಮನಸ್ಸು ಸದೃಢವಾಗುತ್ತೆ ಎಂದಿದ್ದಾರೆ. ಕ್ರಿಕೆಟ್ ಕ್ರೀಡಾಕೂಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದು ಇಂದು ಎಲ್ಲ ಹಳ್ಳಿಗಳಲ್ಲಿ ಯುವಕರು ಹೆಚ್ಚು ಈ ಕ್ರೀಡೆಯನ್ನ ಆಡ್ತಾರೆ. ಅಂದ್ರೆ ಇವರಿಗೆ ಒಳ್ಳೆಯ ಕ್ರೀಡಾಪಟುಗಳಾಗಿ ರಾಜ್ಯವನ್ನ ಪ್ರತಿನಿಧಿಸುವ ಅವಕಾಶ ದೊರೆತಿದೆ ಎಂದಿದ್ದಾರೆ. ಕ್ರೀಡಾಕೂಟದ ಕಾರ್ಯಕ್ರಮದಲ್ಲಿ ಗದಗ ಅಟ್ಯಾಕ್ ಟೀಮ್ ಹಾಗೂ ಗದಗ ಉಮಂಗ ಮತ್ತು ಗದಗ ಉತ್ಸವ ಟೀಮ್ ಭಾಗವಹಿಸಿದ್ರು. ನಮ್ಮ ಭಾರತೀಯ ಜೀವ ವಿಮಾ ನಿಗಮದ ಶಾಖೆ 1 ಮತ್ತು 2ರ ತರುವಾಯ ಈ ಹಿಂದೆ ನಾವು ಸಾಕಷ್ಟು ಕ್ರೀಡೆಗಳನ್ನು ಆಡಿದ್ದೀವಿ. ಆದರೆ ಈ ವಿಶೇಷ ಕ್ರೀಡೆ ಏನಂತಂದರೆ ಕ್ರಿಕೆಟ್. ನಮ್ಮ ಬ್ರ್ಯಾಂಚ್ ಮ್ಯಾನೇಜರು ಭಜಂತ್ರಿ ಸರು ಹಾಗೂ ಉಪಶಾಖಾಧಿಕಾರಿ ಮಾಂತೇಶ್ ಸರ್ ಅವರೆಲ್ಲ ಭಾಳ ಮುತುವರ್ಜಿ ವಹಿಸಿ ಈ ಎಂಪ್ಲಾಯಿ ಮತ್ತು ಏಜೆಂಟ್ರ ಜೊತೆಗೆ ಒಂದು ಬಾಂಧವ್ಯವನ್ನು ಬೆಸೆಯುವುದರ ಜೊತೆಗೆ ಈ ಒಂದು ಕ್ರಿಕೆಟನ್ನು ಆಯೋಜನೆ ಮಾಡಿದರು. ಹೀಗಾಗಿ ಬೆಳಗ್ಗೆ ನಾವು 8 ಗಂಟೆಯಿಂದ ಈ ಕ್ರಿಕೆಟ್ ಟೂರ್ನಮೆಂಟನ್ನು ಸ್ಟಾರ್ಟ್ ಮಾಡಿ ಅದರೊಳಗೆ 4 ಮ್ಯಾಚ್ಗಳನ್ನು ಒಳಗೊಂಡಿದ್ವು. ಹೀಗಾಗಿ ಪ್ರಪ್ರಥಮದಲ್ಲಿ 1-2 ಟೀಮ್ ಆಡಿ ನಂತರ ಒಂದು ಫೈನಲಿಗೆ ಹೋತು, ಒಂದು ಟೀಮ್ ಸೋತು ಜೊತೆಗೆ ಮತ್ತು 2ನೇ ಬ್ಯಾಚ್ ಮತ್ತು ಫೈನಲಿಗೆ ಆಡಿದ್ದ 2 ಟೀಮ್ಗಳ ಪೈಕಿ ಒಂದು ಫಸ್ಟ್ ಬಹುಮಾನ ಒಂದು ಬಂತು. ಆಮೇಲೆ 2ನೇದಾಗಿ ನಮ್ಮದು RCG ಅಂಥೇಳಿ ನಾವು ಹೆಸರನ್ನು ಇಟ್ಕೊಂಡಿದ್ವಿ. RCG ಅಂತಂದರೆ ರಾಯಲ್ ಚಾಲೆಂಜ್ ಗದಗ ಅಂತ ನಾವು ಹೆಸರನ್ನು ಇಟ್ಕೊಂಡಿದ್ವಿ. ಸೊ ನಾವು ಈಗ ಫೈನಲ್ ಮ್ಯಾಚ್ ಆಡಿ ಈಗ ನಾವು ರನ್ನರ್ ಅಪ್ ಆಗಿದ್ವಿ. ಈಗ ನಿಮಗೆ ಸಿಕ್ಕಿದೆ ಸರ್ ಕಪ್ ನಮ್ಗೆ 2ನೇ ರನ್ನರ್ ಅಪ್ ಸೆಕೆಂಡ್ ಬಂದದ, ನಮ್ ದ್ವಿತೀಯ ಬಂದದ. ಫಸ್ಟ್ ಬಹುಮಾನ ಮತ್ತೊಬ್ರಿಗೆ ಹೋಗಿದೆ. ಸೊ ಇದರಿಂದ ಖುಷಿ ಆಗಿದೆ ಅಲ್ಲ ಸರ್? ಖುಷಿ ಆಗಿದೆ. ಯಾಕಂತಂದ್ರೆ ಈ ಪ್ರತಿ ಸತಿ ನಾನು ಈ ವೇದಿಕೆ ಮುಖಾಂತರ ಸಾಹೇಬರಲ್ಲಿ ಒಂದೇ ವಿನಂತಿ ಮಾಡ್ತೀನಿ, ಇಂಥ ಒಂದು ಚಟುವಟಿಕೆಗಳು ಮತ್ತು ಇಂಥ ಕಾರ್ಯರೂಪಗಳು ಪದೇ ಪದೇ ಆಗುವುದರಿಂದ ನಮಗೆ ಮಾನಸಿಕ ಹಾಗೂ ದೈಹಿಕವಾಗಿ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡ್ತದ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಅವರಿಗೆ ಮತ್ತೊಮ್ಮೆ ನಾನು ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಳ್ತೀನಿ. ಧನ್ಯವಾದಗಳು. ರೈಟ್. ಎಲ್ಲ ವಿಕಾಸ ಅಧಿಕಾರಿಗಳು ಹಾಗೂ ನನ್ನ ಎಲ್ಲ ಆತ್ಮೀಯ ಪ್ರತಿನಿಧಿ ಬಾಂಧವರೇ, ಬಹುಶಃ LICಯ ಗದಗ 1 ಶಾಖೆಯಲ್ಲಿ ಈ ಒಂದು ಪ್ರತಿನಿಧಿ ಹಾಗೂ ಸಿಬ್ಬಂದಿ ನಡುವೆ ಒಂದು ಸ್ನೇಹ ಮತ್ತು ಸಂಬಂಧವನ್ನು ಬೆಳೆಸಲಿಕ್ಕೆ ಒಂದು ಸ್ನೇಹ ಕ್ರೀಡಾಕೂಟಗಳನ್ನು ನಾವೆಲ್ಲ ಏರ್ಪಡಿಸಿದ್ವಿ. ಈ ಒಂದು ಸ್ನೇಹ ಕ್ರೀಡಾಕೂಟಗಳಿಗೆ ಹಲವಾರು ಜನಗಳು ಅಂದರೆ ನಮ್ಮ ವಿಕಾಸ ಅಧಿಕಾರಿಗಳು ಇದಕ್ಕೆ ಒಂದು ಸಹಾಯಾರ್ಥವಾಗಿ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಕೂಡ ಕೆಲವೊಂದು ಪ್ರತಿನಿಧಿಗಳು ಕೂಡ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಇವರೆಲ್ಲರಿಗೂ ನನ್ನ ಶಾಖೆ ವತಿಯಿಂದ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಎಲ್ಲ ಪ್ರತಿನಿಧಿ ಬಾಂಧವರು, ನಿನ್ನೆ ಪ್ರತಿನಿಧಿ ಬಾಂಧವರಿರ್ಬೋದು, ನಮ್ಮ ಸಿಬ್ಬಂದಿ ವರ್ಗದವರಿಗೂ ಅವರಿಗೂ ಕೂಡ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ಸ್ನೇಹ ಕ್ರೀಡಾಕೂಟ ಬಹುಶಃ ಎಲ್ಲರಲ್ಲಿ ಜಾಸ್ತಿ ಸ್ನೇಹಿತೆಯನ್ನು ಬೆಳೆದಿದೆ, ಆಮೇಲೆ ಸಂಬಂಧವನ್ನು ಬೆಸುಗೆಗೆ ನೀಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರಿಗೆ ನಾನು ಹಾರ್ದಿಕ ಅಭಿನಂದನೆ ತಿಳಿಸ್ತಂತ ಇಲ್ಲೆಲ್ಲರ ನೀಡಿದಂಥ ಎಲ್ಲ ಸಿಬ್ಬಂದಿ ವರ್ಗ ಇರ್ಬೋದು, ಪ್ರತಿನಿಧಿ ಬಾಂಧವರಿಗೆ ಮತ್ತು ಇನ್ನು ಬೇರೆ ರೀತಿಯಿಂದ ಬಂದಂಥ ಡೈರೆಕ್ಟಾಗಿ ಇಂಡೈರೆಕ್ಟ್ ಸಪೋರ್ಟ್ ಮಾಡಿದಂಥ ಎಲ್ಲ ವ್ಯಕ್ತಿಗಳಿಗೆ ನನ್ನ ವತಿಯಿಂದ ಮತ್ತು ಶಾಖೆ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಾ ಈ ಸ್ನೇಹ ಕ್ರೀಡಾಕೂಟ ಇನ್ನೂ ಮುಂದಿನ ವರ್ಷ ಇನ್ನೂ ಎತ್ತರ ರೀತಿಯಲ್ಲಿ ಅರೇಂಜ್ಮೆಂಟ್ ಮಾಡೋಣ, ಇನ್ನೂ ಒಂದು ನಮ್ಮ ಸಂಬಂಧಗಳನ್ನು ಬೆಳೆಸೋಣ ಅಂತ ಹೇಳ್ತಾ ನನ್ನ 4 ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ವೇಳೆ LIC ಉಪಶಾಖಾಧಿಕಾರಿ ಮಹಂತೇಶ್ ಅವರು ಪಾರಿತೋಷಿಕವನ್ನು ವಿತರಣೆ ಮಾಡಿದರು. ಸಂದರ್ಭದಲ್ಲಿ ವಿಮಾ ಪ್ರತಿನಿಧಿಗಳು ಆದ DC ಜವಳಿ, ಯಲ್ಲಪ್ಪ H ಬಾಬರಿ, ರಾಜು ಗಾಣಿಗೇರ್, ಜಗದೀಶ್ ಗೌಡರ್, NV ಮಾಳಿ, KP ಅಳಗುಂಡಿ, LI ಪಿಡ್ಡನಗೌಡರ್, DH ಗೋಡಬಾಲಿ, ರಾಜು ಕರಡಗಿ, SM ಬಳಿಗಾರ್, ಲಮಾಣಿ, ಪ್ರಭು ರವತಿ, ಈರಣ್ಣ ದೋಟಿಕಲ್ ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಆದ ರವಿ ಹಾಕಿ, ಸಿದ್ಧಾರ್ಥ ಕಾಮತ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.